ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅನ್ನೋ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರ್ಯಾಪಿಡೋ ಅಂತಾನೆ ಅಲ್ಲ, ರ್ಯಾಪಿಡೋ, ಓಲಾ, ಊಬರು ಯಾವ್ಯಾವ ಬೈಕ್ ಟ್ಯಾಕ್ಸಿ ನಮ್ಮ ಕರ್ನಾಟಕದಲ್ಲೆಲ್ಲ ಆಪ್ರೇಟ್ ಮಾಡ್ತಾ ಇದ್ವೋ ಎಲ್ಲ ಬೈಕ್ ಟ್ಯಾಕ್ಸಿ ಕೂಡ ಸದ್ಯಕ್ಕೆ ಇವಾಗ ಬ್ಯಾನ್ ಆಗಿದೆ. ಕೋರ್ಟಿಂದ ಒಂದು ಆದೇಶ ಬಂದಿದೆ. ಆ ಆದೇಶ ಏನಪ್ಪ ಅಂತಂದರೆ, ಕೋರ್ಟು ಸರ್ಕಾರಕ್ಕೊಂದು ಆದೇಶ ಕೊಟ್ಟಿದೆ. ಆ ಆದೇಶ ಏನು ಅಂತಂದರೆ, ಇನ್ನು 6 ವಾರದ ಒಳಗಡೆ ಎಲ್ಲ ಬೈಕ್ ಟ್ಯಾಕ್ಸಿ ಈಗ ಯಾವ್ಯಾವ ಮಾಡ್ತಾ ಇದ್ದಾವೆ, ರ್ಯಾಪಿಡೋ, ಓಲಾ, ಊಬರು ಯಾವ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾವೆ ಎಲ್ಲವನ್ನೂ ಕೂಡ ನೀವು ಸಂಪೂರ್ಣವಾಗಿ ನಿಲ್ಲಿಸಬೇಕು. 6 ವಾರ ಒಳಗಡೆ ನೀವು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ನೀಡಿದೆ. ಅಂದರೆ ಇವತ್ತಿನ ಪೊಲೀಸ್ನವ್ರು ಆಲ್ಮೋಸ್ಟ್ ಆಲ್ ರ್ಯಾಪಿಡೋ, ಓಲಾ, ಊಬರ್ ಈ ಥರ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾರ್ಯಾರು ಮಾಡ್ತಾ ಇರೋ ರ್ಯಾಪಿಡೋ, ಓಲಾ, ಊಬರ್ ಏನೇನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋ ಎಲ್ಲರೂ ಕೂಡ ಸದ್ಯಕ್ಕೆ ನಿಲ್ಲಿಸ್ಬಿಡಿ. ಏನಕ್ಕೆ ಅಂತಂದರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಕೋರ್ಟಿಂದ ಆದೇಶ ಇತ್ತು ಅನ್ನೋದು ಒಂದು ಕಾರಣಕ್ಕೋಸ್ಕರನೇ ಎಲ್ಲರೂ ಮಾಡ್ತಾಯಿದ್ದು. ಅಂದರೆ ಮಧ್ಯಂತರ ಆದೇಶ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ದು. ಬಟ್ ಈಗ ಕೋರ್ಟಿಂದನೇ ಆದೇಶ ಬಂದಿರೋದ್ರಿಂದ ಸದ್ಯಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಇವಾಗ ಸದ್ಯಕ್ಕೆ ನೀವು ಮಾಡೋಕ್ಕೋಗಬೇಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ. ನೆಕ್ಸ್ಟ್ ಇನ್ನೂ ಒಂದು ಕೂಡ ಹೇಳಿದೆ ಕೋರ್ಟು, ಈಗ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿರೋದಂತಲ್ಲ, ಅದಾದಮೇಲೆ ನೆಕ್ಸ್ಟು ಇನ್ನು 3 ತಿಂಗಳಾದಮೇಲೆ ಒಂದು ಸರ್ಕಾರದಿಂದ ನಿಯಮಗಳು ತೊಗೊಂಬಂದು ನಿಯಮಗಳು ಕರೆಕ್ಟಾಗಿ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡಿರೋದು. ಈಗ ಸರ್ಕಾರಕ್ಕೂ ಹೇಳಿದೆ, ಒಂದು 3 ತಿಂಗಳ ಒಳಗಡೆ ನೀವು ಒಂದು ಒಳ್ಳೆ ನಿಯಮ ತೊಗೊಂಬಂದು ಮತ್ತೆ ಈಗ ಬೈಕ್ ಟ್ಯಾಕ್ಸಿ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಬೈಕ್ ಟ್ಯಾಕ್ಸಿ, ಈಗ ರ್ಯಾಪಿಡೋ, ಓಲಾ, ಊಬರ್ ಎಲ್ಲ ಬೈಕ್ ಟ್ಯಾಕ್ಸಿ ಅಷ್ಟೇ, ಯಾವುದೇ ಬೈಕ್ ಟ್ಯಾಕ್ಸಿ ಕೂಡ ನೆಕ್ಸ್ಟು ಲೀಗಲಾಗೆ ಬರೋದು. ಈಗ ಒಂದು ಸರ್ಕಾರಕ್ಕೆ ಆದೇಶ ಏನಂತ ಕೊಟ್ಟಿದೆ ಅಂತಂದರೆ, ಒಂದು ನಿಯಮಗಳು ಇಲ್ಲದೆ ಇರೋದಕ್ಕೆ ಈ ಥರ ಆಗಿದೆ. ಅದರಿಂದಾಗಿ 3 ತಿಂಗಳ ಒಳಗಡೆ ಒಂದು ನಿಯಮ ನೀಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಅದರಿಂದಾಗಿ ಒಂದು 3 ತಿಂಗಳು ಆಗ್ತಿದ್ದಂಗೆ ಸರ್ಕಾರ ಏನೋ ಒಂದು ಒಳ್ಳೆ ನಿಯಮಗಳನ್ನ ತೊಗೊಂಬಂದು ಬೈಕ್ ಟ್ಯಾಕ್ಸಿ ರೋಡ್ಗಿಳಿಯೋ ಚಾನ್ಸಸ್ 100% ಖಂಡಿತ ಇದೆ. ಈಗ ಸದ್ಯದ ಮಟ್ಟಕ್ಕೆ ಮಾತ್ರ ಬ್ಯಾನ್ ಆಗಿರೋದು, 100% ಅಂತೂ ಬ್ಯಾನ್ ಆಗಿಲ್ಲ. ನೆಕ್ಸ್ಟ್ 3 ತಿಂಗಳು ಸ್ವಲ್ಪ ಬೈಕ್ ಟ್ಯಾಕ್ಸಿನೇ ಮಾಡ್ಕೊಂಡು ಜೀವನ ಮಾಡ್ತಿದ್ದವ್ರಿಗಂತೂ 100% ತುಂಬ ಕಷ್ಟ ಆಗುತ್ತೆ. ನೋಡೋಣ, ಇನ್ನೇನು ಲೀಗಲಾಗಿ ಬಂದ್ರಂತದ್ದು ಯಾರಿಗೂ ಕೂಡ ಏನು ಟೆನ್ಷನ್ ಇಲ್ಲ, ಎಲ್ಲೂ ಏನು ಗಲಾಟೆ ಇರಲ್ಲ. ಈಗ ಒಂದು ನಿಯಮಗಳನ್ನೆಲ್ಲ ತೊಗೊಂಬಂದು ಬೈಕ್ ಟ್ಯಾಕ್ಸಿನ ಲೀಗಲಾಗೂ ಕೂಡ ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಮಹಾರಾಷ್ಟ್ರದಲ್ಲೆಲ್ಲ ಬಿಟ್ಟಿದ್ದಾರೆ. ಈಗ ಇವತ್ತಿಗಿಂತ ಮೊನ್ನೆ ಒಂದು ದಿವಸದ ಮುಂಚೆನೇ ಈಗ ಮಹಾರಾಷ್ಟ್ರದಲ್ಲಿ ಒಂದು ಯೂನಿಫಾರ್ಮ್ ಎಲ್ಲ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನ 100% ಲೀಗಲಾಗಿ ಮಹಾರಾಷ್ಟ್ರದಲ್ಲಿ ಬಿಟ್ಟಿದ್ದಾರೆ. ಮೇ ಬಿ ನನಗೆ ಅನ್ನಿಸ್ದಂಗೆ ಕರ್ನಾಟಕದಲ್ಲೂ ಅಷ್ಟೇ ಸೇಮ್ ಇದೇ ಥರ ಆಗ್ಬೋದು. ಈಗ ಸದ್ಯಕ್ಕೆ ಬ್ಯಾನ್ ಆಗಿದೆ, ಮತ್ತೆ 3 ತಿಂಗಳಿಗೆ ಫುಲ್ಲು ಲೀಗಲಾಗಿ ಎಂಟ್ರಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಒಂದು ಬ್ರೇಕ್ ಅಂತಲೇ ಅನ್ಕೊಬೋದು ನೀವು. ಆಮೇಲೆ ಎಂಟ್ರಿ ಆದರೆ ಅದು ಕೂಡ ಬೆಸ್ಟ್ ಆಗಿರುತ್ತೆ. ಒಂದು ಲೀಗಲಾಗಿ ಬಂದರೆ ನಮಗೂ ಕೂಡ ಮಾಡೋಕ್ಕೆ ಇದಿರುತ್ತೆ. ಈಗ ಕೋರ್ಟಲ್ಲಿ ಅದೈತೆ, ಆದೇಶ ಐತೆ, ಇದು ಐತೆ ಅನ್ನೋದಕ್ಕಿಂತ ಒಂದು 100% ಲೀಗಲಾಗಿ ಸರ್ಕಾರದಿಂದ ನಿಯಮಗಳೆಲ್ಲ ಬಂದ್ಬಿಟ್ಟು ಈ ಥರ ಮಾಡ್ಬೋದು. ಈ ಥರ ಟ್ಯಾಕ್ಸು, ಈ ಥರ RTO ಏನೋ ಎಲ್ಲ ಬೋರ್ಡ್ ಏನೋ ಒಂದು ಮಾಡಿಬಿಟ್ಟು ಒಂದು ನಿಯಮಗಳನ್ನ ಹಾಕ್ಬಿಟ್ಟು ಬೈಕ್ ಟ್ಯಾಕ್ಸಿನ ತಿರ್ಗಾ ಮತ್ತೆ ಏನಾದ್ರು ರೋಡಿಗೆ ಇಳಿಸಿದ್ರೆ ಅವಾಗ ಯಾವುದೇ ಆದಂಥ ಕಿರಿಕಿರಿ ಇರಲ್ಲ, ಆಟೋದವ್ರಿಗೂ ತೊಂದರೆ ಇರಲ್ಲ, ಬೈಕ್ ಟ್ಯಾಕ್ಸಿಗೂ ತೊಂದರೆ ಇರಲ್ಲ. ಈ ಬೈಕ್ ಟ್ಯಾಕ್ಸಿರು ಆಟೋದವರು ಏನಂತ ವಾದ ಮಾಡ್ತಾರೆ ಅಂದರೆ, ಲೀಗಲ್ ಇಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇತ್ತು. ಈಗ ಒಂದು 100% ಲೀಗಲಾಗಿ ಬಂದರೆ ಅವಾಗ ಯಾವುದೇ ಆದಂಥ ಟೆನ್ಷನ್ಗಳಿರಲ್ಲ, ಯಾರಿಗೂ ಕೂಡ ಹೆದರ್ಕೊಂಡಂಗಿರಲ್ಲ, ಆರಾಮಾಗಿ ನಾವು ಡ್ಯೂಟಿನ ಮಾಡ್ಬೋದು. ನೋಡೋಣ ಸ್ನೇಹಿತರೆ, ನೋಡೋಣ. ಇನ್ನೂ ಒಂದು ಇಷ್ಟು ದಿನನೇ ಕಾದಿವಂತೆ, ಇನ್ನೊಂದು 3 ತಿಂಗಳು ಕಾಯ್ಬೇಕಷ್ಟೇ. ಇನ್ನು 3 ತಿಂಗಳು ಕಾದಾದ್ಮೇಲೆ ಏನಾಗುತ್ತೆ ಏನೋ ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಅದ್ರ ಒಳಗಡೆ ಏನಾದ್ರು ಇನ್ನೂ ಪಿಟಿಷನ್ ಹಾಕೊಂಡು ಏನೋ ಮಧ್ಯದಲ್ಲಿ ಏನಾದ್ರು ಬರುತ್ತಾ ಅಂತ ನೋಡೋಣ. ಬಂದರೆ ಕೂಡ ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.